ಅತೀವ ಬರಗಾಲ ಇದ್ದ ಕಾರಣ ಇಡೀ ಊರಿನ ಎಲ್ಲ ದೈವ ಸಂಪರ್ಕ ಕಲಿತು ಮಳೆಗಾಗಿ ಪ್ರಾರ್ಥನೆ ಮಾಡೋಕ್ಕಾಗಿ ವಿಚಾರ ಮಾಡಲಾಗಿ ಎಲ್ಲ ನಮ್ಮ ಊರಿನ ಮಹಿಳೆಯರು ಸೇರಿಕೊಂಡು ತಾವೇ ಸ್ವತಃ ತಮ್ಮ ಸುದಷ್ಟು ಪಟ್ಟಿ ಹಾಕ್ಕೊಂಡು 5 ದಿವಸ ಸತತವಾಗಿ ರಾತ್ರಿ ಹೊಸ ಕಾರ್ಯಕ್ರಮ ದೇವತಾ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಇವತ್ತು 5ನೇ ದಿವಸ. ಇವತ್ತು ದಿವಸ ಏನೈತಿ ಕೃಷ್ಣಾ ನದಿಯ ಮುಖಾಂತರ ನೀರನ್ನು ತಂದು ಎಲ್ಲ ದೇವತೆಗಳಿಗೆ ಅರ್ಪಿಸಿ ಕೊನೆಯದಾಗಿ ದೇವತೆಗೆ ಅರ್ಪಿಸಿ ಇಬ್ಬರು ದೇವತೆಗಳಿಗೆ ಸೀರೆ ಉಡಿಸಿ ಅವ್ರು ಗುಡಿ ತುಂಬಿ ಮುಂದೆ ಹರನಾಳಿ ಪೂಜೆ ಅಂತ ಮೊದಲು ಯಾವಾಗ ಮಳೆ ವಾದ ಮಾಡ್ಕೊಂತ ಬಂದೀವಿ. ಆ ಥರ ಈ ವರ್ಷ ಮಾಡ್ಬೇಕಂತ ಇಟ್ಕೊಂಡಿದ್ದೀವಿ. ಈಗ ದೇವತೆ ಪೂಜೆ ಮುಗಿದ ಇದನ್ನು ಹರನಾಳಿಗೆ ಪೂಜೆ ಮಾಡೋದು ಬಾಕಿ ಇದೆ. ಅದು ಮಳೆ ಬರ್ತಂತೇಳಿ ಮಾಸೆ ಇದು ಮಾಡ್ಕೊಂಡು ಬಂದಿರಿ. ಒಂದು ನಂಬಿಕೆ, ಆ ನಂಬಿಕೆ ಬಂದರೆ ಮಾಡಾಕತ್ತೀವಿ. ಒಂದು ತಾಯಿ ಆಶೀರ್ವಾದದಿಂದ ಮಳೆ ಬಂದು ಒಳ್ಳೆಯದಂತ ಪ್ರಾರ್ಥನೆ. ಮಳೆ ಬರೋ ಸಂಬಂಧ ಮಾಡಕ್ಕೆ ಏನೇನು ಮಾಡ್ತೀರಿ ಕಾರ್ಯಕ್ರಮ? ಕಾರ್ಯಕ್ರಮ ಒಳೆ ಪೂಜೆ ಹೋಗಿ ಒಳೆ ನೀರು ತಂದು ಆಮೇಲೆ ಹರನಾಳಿಗೆ ಪೂಜೆ ಮಾಡಿಕೊಂಡು ದೇವತೆಯರಿಗೆ ಉಡಿ ತುಂಬಿ ಕಾರ್ಯಕ್ರಮ ಇಟ್ಕೊಂಡು. ಮತ್ತು ಹರನಾಳಿ ಪೂಜೆ ಅಂದ್ರೆ ಏನದು? ಹರನಾಳಿ ಪೂಜೆ ಮಾಡಿದ್ರೆ ಹಿಂದಿನ ಕಾಲದಾಗ ಮಳೆ ಬರ್ತದೆ ಅಂತೇಳಿ ಏನೋ ಹೇಳ್ಕೊಂಡಿದ್ರೆ ಅದ್ರ ಸಂಬಂಧ ಮಾಡಾಕತ್ತೆ. ಈಗ ನೀವು ಎಷ್ಟು ವರ್ಷ ಆಯ್ತು ಮಾಡಾಕತ್ತೆ? ನೀವು ಎಷ್ಟು ವರ್ಷ ಆಯ್ತು? ಇದೇ ಫಸ್ಟ್. ಮಳೆ ಹೋದಾಗ ಒಟ್ಟು ಮಳೆ ಇಲ್ಲದ ಮಾಡ್ತಾರೆ.